ನಮಸ್ಕಾರ ಸ್ನೇಹಿತರೆ. ಕೇಂದ್ರ ಸರ್ಕಾರ ತಂದಿರೋ ಸಿಎಂ, ಪಿಎಂ ಹಾಗೂ ಸಚಿವರ ವಿರುದ್ಧದ ಅಪರಾಧ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅವರನ್ನ ಹುದ್ದೆಯಿಂದ ತೆಗೆದುಹಾಕೋ ಕಾನೂನು ಇದೆಯಲ್ಲ, ಇದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಕೋಲಾಹಲ ಉಂಟು ಮಾಡ್ತಿದೆಯಲ್ಲ. ಒಂದ್ ಕಡೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ, ದೊಡ್ಡ ಷಡ್ಯಂತ್ರ ಅಂತ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ರೆ, ಅಲ್ರಿ ನೀವ್ ಯಾಕ್ರಿ ಕಳ್ಳರ ತರ ಆಡ್ತೀರಾ, ಕ್ಲೀನ್ ಆಡಳಿತಕ್ಕೆ ಇದು ಅನಿವಾರ್ಯ ರೀ, ಈ ತರ ಜೈಲಿಗೆ ಹೋದವರು ಕಳ್ಳರು, ಭ್ರಷ್ಟರು, ಇವ್ರ ಅಧಿಕಾರದಲ್ಲಿ ನಾಚಿಕೆ ಬಿಟ್ಟು ಮುಂದುವರಿತಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಘೋರ ಅಪಮಾನಕರ ನಮ್ಮ ಪ್ರಜಾಪ್ರಭುತ್ವಕ್ಕೆ ಯಾವುದೂ ಇಲ್ಲ, ಅಷ್ಟು ಮರ್ಯಾದೆ ಬಿಟ್ಟಿಲ್ಲ ನಾವು ಆಸ್ ಎ ನೇಷನ್ ಅಂತ ಹೇಳಿ ಅಮಿತ್ ಶಾ ಅದಕ್ಕೆ ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಸರಿ ಇದೆ ಅಂತ ಹೇಳಿ. ಸೊ ಒಂದಂತೂ ಸ್ಪಷ್ಟ, ಜಾರಿ ಮಾಡೇ ಮಾಡ್ತೀವಿ ಅಂತ ಅಮಿತ್ ಶಾ ಹೊರಟಿದ್ದಾರೆ. ಹೀಗಾಗಿ ಕ್ರಿಮಿನಲ್ ಕೇಸ್ ಇರೋ ನಾಯಕರಿಗೆ ಬಂಧನ, ಪದತ್ಯಾಗ ಮತ್ತು ರಾಜಕೀಯ ಬದಲಾವಣೆಯ ಹೆದರಿಕೆ ಶುರುವಾಗಿದೆ. ಹಾಗಿದ್ರೆ ಹೊಸ ಮಸೂದೆಯಿಂದ ಈ ಕಾನೂನು ಜಾರಿಯಾದಾಗ ಯಾರಿಗೆಲ್ಲ ಸಂಕಟ ಅಥವಾ ಆಂಗ್ಸೈಟಿ, ದುಗುಡ ಒಳಗಿಂದೊಳಗೆ ಜಾಸ್ತಿ ಆಗುತ್ತೆ? ಯಾವ್ಯಾವ ಸಿಎಂಗಳು ಗಂಭೀರ ಪ್ರಕರಣಗಳನ್ನ ಆಲ್ರೆಡಿ ಫೇಸ್ ಮಾಡ್ತಿದ್ದಾರೆ? ಸಿದ್ದರಾಮಯ್ಯ ಮೇಲಿರೋ ಕೇಸ್ ಎಷ್ಟು, ಯಾವ್ಯಾವ ತರದ್ದು? ಚಂದ್ರಬಾಬು ನಾಯ್ಡು ಮೇಲಿರೋ ಆರೋಪ ಏನು? ಮೋದಿ ಸಂಪುಟದಲ್ಲಿ ಎಷ್ಟು ಮಂತ್ರಿಗಳಿಗೆ ಈ ಕ್ರಿಮಿನಲ್ ಹಿನ್ನೆಲೆಯ ಆರೋಪ ಇದೆ? ಬೇರೆ ರಾಜ್ಯಗಳಲ್ಲಿ ಯಾವ ಸಿಎಂಗಳ ಕುತ್ತಿಗೆಗೆ ಸುತ್ತಕೊಳ್ಳಬಹುದು? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. 12 ಸಿಎಂಗಳ ಮೇಲೆ ಕ್ರಿಮಿನಲ್ ಕೇಸ್. ನಾಯ್ಡು ಸಿದ್ದುಗೂ ಕಾನೂನು ಉರುಳು. ಸ್ನೇಹಿತರೆ, ಎಡಿಆರ್ ಅಥವಾ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ 2024 ಡಿಸೆಂಬರ್ನಲ್ಲಿ ಮಂಡಿಸಿರೋ ಇವರ ವರದಿ ಪ್ರಕಾರ ದೇಶದಲ್ಲಿ ಆಡಳಿತ ನಡೆಸ್ತಾ ಇರೋ ಸುಮಾರು 12 ಸಿಎಂಗಳ ಮೇಲೆ ಘೋಷಿತ ಕ್ರಿಮಿನಲ್ ಕೇಸ್ ಇದೆ. ಆ ಪೈಕಿ ಸುಮಾರು 10 ಮುಖ್ಯಮಂತ್ರಿಗಳ ಮೇಲೆ ಗಂಭೀರ ಅಪರಾಧ ಪ್ರಕರಣಗಳು ದಾಖಲಾಗಿವೆ. ಮೊದಲಿಗೆ ರೇವಂತ್ ರೆಡ್ಡಿಯಿಂದ ಶುರು ಮಾಡೋದಾದ್ರೆ, ತೆಲಂಗಾಣ ಸಿಎಂ ಕಾಂಗ್ರೆಸ್ ನಾಯಕ ರೇವಂತ್ ರೆಡ್ಡಿ ಮೇಲೆ ಭರ್ತಿ 89 ಕ್ರಿಮಿನಲ್ ಕೇಸ್ ಇವೆ. ದೇಶದಲ್ಲಿ ಅತಿ ಹೆಚ್ಚು ಕ್ರಿಮಿನಲ್ ಕೇಸಸ್ ಹೊಂದಿರೋ ಸಿಎಂ. ವಂಚನೆ, ಅಧಿಕಾರ ದುರುಪಯೋಗ, ಅಕ್ರಮ ಆಯುಧಗಳನ್ನು ಇಟ್ಕೊಂಡಿದ್ದು, ಮಹಿಳೆಯರಿಗೆ ಅಗೌರವ, ಸರ್ಕಾರಿ ಅಧಿಕಾರಿಗಳ ಕೆಲಸಕ್ಕೆ ಅಡ್ಡಿಪಡಿಸಿದ್ದು, ಮಾನನಷ್ಟ, ಫೋರ್ಜರಿ, ಕೋರ್ಟ್ಗೆ ಸುಳ್ಳು ಹೇಳಿದ ಆರೋಪ, ಹೀಗೆ ಎಲ್ಲಾ ರೀತಿಯ ಆರೋಪಗಳನ್ನು ಎದುರಿಸ್ತಾ ಇರೋ ಒಬ್ಬ ಭಯಂಕರ ಸಿಎಂ ಇವರು. ಅದರಲ್ಲೂ 72 ಆರೋಪ ತುಂಬಾ ಸೀರಿಯಸ್ ಇದೆ. ಇವುಗಳಲ್ಲಿ ಆರೋಪ ಸಾಬೀತಾದರೆ ಇವರಿಗೆ ತಿಂಗಳುಗಳಿಂದ ಹಲವು ವರ್ಷಗಳ ಕಾಲ ಜೈಲು ಆಗಬಹುದು. ಏನೋ ಎರಡನೇದಾಗಿ ತಮಿಳುನಾಡು ಸಿಎಂ ಅಪ್ಪಟ ಶ್ವೇತ ಬಿಳಿ ಬಟ್ಟೆ ಹಾಕೊಂಡು ಓಡಾಡೋ ಸ್ಟಾಲಿನ್, ಇವ್ರ ಮೇಲೆ 47 ಕೇಸ್ ಇದೆ. ಇದರಲ್ಲಿ 11 ಸೀರಿಯಸ್ ಆರೋಪ ಇದೆ. ಚುನಾವಣೆಯಲ್ಲಿ ಪ್ರಭಾವ ಬೀರಿದ ಆರೋಪ, ಸಾಮಾಜಿಕ ಸಾಮರಸ್ಯ ಕದಡೋ ಗುಂಪುಗಳಿಗೆ ಸಪೋರ್ಟ್ ಮಾಡಿದ ಆರೋಪ, ಚುನಾವಣೆಗೆ ಸಂಬಂಧಪಟ್ಟಂತೆ ಸುಳ್ಳು ಹೇಳಿಕೆ ಕೊಟ್ಟ ಆರೋಪ, ಹೀಗೆ ಹಲವಾರಿದಾವೆ. ತಮಿಳುನಾಡಿನಾದ್ಯಂತ ಇವ್ರ ಮೇಲೆ ಕೇಸ್ ದಾಖಲಾಗಿದೆ. ಇವತ್ತಿಗೂ ಇದರ ತನಿಖೆಗಳು ನಡೀತಾ ಇದ್ದಾವೆ. ಮೂರನೇದಾಗಿ ಚಂದ್ರಬಾಬು ನಾಯ್ಡುನೂ ಇದ್ದಾರೆ. ಮೋದಿಯವರ ಈಗಿನ ಮಿತ್ರ. ಇವರು ಅವಾಗವಾಗ ಮಿತ್ರ ಆಗ್ತಾರೆ, ಶತ್ರು ಆಗ್ತಾರೆ. ಇವಾಗ ಮತ್ತೆ ಮಿತ್ರ ಆಗಿದ್ದಾರೆ. ಕೇಂದ್ರದಲ್ಲಿ ಆಡಳಿತದಲ್ಲಿ ಪಾಲು ಹೊಂದಿರೋ ಟಿಡಿಪಿ ಲೀಡರ್ ನಾಯ್ಡು. ಜಗನ್ ಆಡಳಿತಾವಧಿಯಲ್ಲಿ ಇವ್ರನ್ನ ಹೊತ್ಕೊಂಡು ಹೋಗಿ ಜೈಲಿಗೆ ಹಾಕಲಾಗಿತ್ತು. ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ, ಶಾಂತಿ ಭಂಗ, ಜೀವ ಬೆದರಿಕೆ, ಫೋರ್ಜರಿ, ಹೀಗೆ ನಾನಾ ತರದ ಆರೋಪ ಇದೆ. ಒಟ್ಟು 19 ಕೇಸ್ ಇವ್ರ ಮೇಲಿದ್ದು, ಆ 19 ಕೇಸಲ್ಲೇ 32 ಗಂಭೀರ ಆರೋಪಗಳನ್ನು ಫೇಸ್ ಮಾಡ್ತಿದ್ದಾರೆ. ನಾಲ್ಕನೇದಾಗಿ ಕರ್ನಾಟಕದ ಘನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ. ಇವರ ಮೇಲಿರೋ ಆರೋಪ ನಿಮಗೆ ಗೊತ್ತೇ ಇದೆ. ಇವರ ಮೇಲೊಟ್ಟು 13 ಕೇಸ್ ಇದ್ದು 6 ಗಂಭೀರ ಆರೋಪಗಳಿವೆ. ಮುಖ್ಯವಾಗಿ ನಿಮ್ಮೆಲ್ರಿಗೂ ಗೊತ್ತಿರೋ ಮೂಡಾ ಹಗರಣ, ಲಂಚ ಆರೋಪ, ಎಲೆಕ್ಷನ್ಗೆ ಇನ್ಫ್ಲೂಯೆನ್ಸ್, ಹೀಗೆ ನಾನಾ ರೀತಿಯ ಆರೋಪಗಳು ಇವ್ರ ಮೇಲಿದೆ. ಕನಕಪುರ, ಮೈಸೂರು, ಬಿಳಿಗೆರೆ, ಈ ರೀತಿ ನಾನಾ ಕಡೆ ಎಫ್ಐಆರ್ ಆಗಿದೆ. ಇವರ ವಿರುದ್ಧದ ಕೇಸ್ನ ತನಿಖೆಗಳು ಕೂಡ ಇನ್ನೂ ನಡೀತಾನೆ ಇವೆ. 5ನೇದಾಗಿ ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಇದ್ದಾರೆ. ಇವ್ರ ಮೇಲೆ ಒಟ್ಟು 5 ಕೇಸ್ ಇದ್ದು 7 ಗಂಭೀರ ಆರೋಪ ಇದೆ. ಇಡಿ ಇವ್ರನ್ನ ಬಂಧಿಸಿದ್ದು, ನಂತರ ಜೈಲಿಗೆ ಹಾಕಿದ್ದು ನಿಮಗೆ ನೆನಪಿರ್ಬೋದು. ಇವ್ರ ಮೇಲೆ ಅಕ್ರಮ ಹಣ ವರ್ಗಾವಣೆ ಸೇರಿ ಫೋರ್ಜರಿ, ವಂಚನೆ ಆರೋಪ ಎಲ್ಲ ಇದೆ. ಈ ಕ್ಷಣಕ್ಕೆ ಇವರು ಜಾಮೀನ್ ಮೇಲೆ ಹೊರಗಿದ್ದಾರೆ ಅನ್ನೋದು ನೀವಿಲ್ಲಿ ತಿಳ್ಕೊಬೇಕಾಗಿರೋ ವಿಚಾರ. ಇನ್ನು ಬಿಜೆಪಿಯ ಯುವ ನಾಯಕರ ಪಟ್ಟಿಯಲ್ಲಿ ಗುರುತಿಸಿಕೊಳ್ಳೋ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಮೇಲೂ ಕೂಡ 4 ಕೇಸ್ ಇದೆ. ಅದರಲ್ಲಿ 2 ಗಂಭೀರ ಆರೋಪ ಇದೆ. ವಂಚನೆ ಮತ್ತು ಆಸ್ತಿ ಕಬಳಿಕೆಯ ಕೇಸ್ಗಳು ಇವ್ರ ಮೇಲೆ ದಾಖಲಾಗಿವೆ. ಇನ್ನು ಹಿಮಾಚಲ ಪ್ರದೇಶದ ಸಿಎಂ ಕಾಂಗ್ರೆಸ್ ನಾಯಕ ಸುಖವೇಂದರ್ ಸಿಂಗ್ ಸುಖು ಮೇಲೆ 5 ಕ್ರಿಮಿನಲ್ ಕೇಸ್ ಇವೆ. ಇದರಲ್ಲಿ 1 ಗಂಭೀರ ಆರೋಪ ಇದೆ. ಸುಳ್ಳು ಸುದ್ದಿ ಹರಡಿದ್ದು, ಕಾನೂನು ಬಾಹಿರವಾಗಿ ಸಭೆ ಸೇರಿದ್ದು ಹಾಗೂ ಜೀವ ಬೆದರಿಕೆ ಒಡ್ಡಿದ್ದು, ಈ ರೀತಿ ಆರೋಪಗಳಿದ್ದಾವೆ. ಹಾಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಮೇಲೆ 2 ಕ್ರಿಮಿನಲ್ ಕೇಸ್ ಇವೆ. ಅದರಲ್ಲಿ 2 ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿವೆ. ಗಲಭೆಗೆ ಕುಮ್ಮಕ್ಕು, ಪಿತೂರಿ ಅಂತ ಆರೋಪ ಇದೆ. ಇನ್ನು ಸಿಕ್ಕಿಂ ಮುಖ್ಯಮಂತ್ರಿ ಎಸ್ ತಮಾಂಗ್ ಮೇಲೂ ಕೂಡ 1 ಕ್ರಿಮಿನಲ್ ಕೇಸ್ ಇದೆ, 3 ಗಂಭೀರ ಆರೋಪ ಇದೆ. ಪಂಜಾಬ್ ಸಿಎಂ ಭಗವಂತ್ ಮಾನ್ ಮೇಲೆ 1 ಕ್ರಿಮಿನಲ್ ಕೇಸ್ ಇದೆ, 1 ಗಂಭೀರ ಆರೋಪ ಇದೆ. ರಾಜಸ್ಥಾನ ಸಿಎಂ ಭಜನ್ ಲಾಲ್ ಶರ್ಮಾ ಮೇಲೂ ಕೂಡ 1 ಕ್ರಿಮಿನಲ್ ಕೇಸ್ ಇದ್ದು 2 ಗಂಭೀರ ಆರೋಪ ಇದೆ.
ಒಡಿಶಾ ಸಿಎಂ ಮೋಹನ್ ಚರಣ್ ಮಾಂಜಿ ಮೇಲೆ ಒಂದು ಕ್ರಿಮಿನಲ್ ಕೇಸ್, 4 ಸೀರಿಯಸ್ ಆರೋಪ ಇದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 48,700 ರೂಪಾಯಿ ಮಾತ್ರ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, 3 ಹೊತ್ತು ಊಟ, ಸೆಲ್ಯುಲಾರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬಾರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್ ಹಾಗೂ 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 24 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಮೋದಿ ಮಂತ್ರಿಗಳ ಮೇಲೂ ಕ್ರಿಮಿನಲ್ ಆರೋಪ. ಇನ್ನು ಸ್ನೇಹಿತರೆ, ಮೋದಿ ಸರ್ಕಾರವೇ ತಂದಿರೋ ಈ ಕ್ರಿಮಿನಲ್ ಮಸೂದೆಯಲ್ಲಿ ಕೇಂದ್ರ ಸಚಿವರಿಗೂ ವಿನಾಯಿತಿ ಇಲ್ಲ. ಪ್ರೈಮ್ ಮಿನಿಸ್ಟರ್ ಸೇರಿ ಕೇಂದ್ರ ಮಂತ್ರಿಗಳಿಗೂ ಅನ್ವಯ ಆಗುತ್ತೆ ಇದು. ಇಲ್ಲಿ ಪಿಎಂ ನ ಅರೆಸ್ಟ್ ಮಾಡಕ್ಕಾಗತ್ತೆ? ಅರೆಸ್ಟ್ ಮಾಡೋದು ಯಾರು? ಅವ್ರನ್ನ ಅವರೇ ಅರೆಸ್ಟ್ ಮಾಡ್ಕೊಂತಾರ? ಓಕೆ ಸರಿ, ಕಾಯ್ದೆಯಲ್ಲಿ ತರ್ತಿದ್ದಾರೆ, ಅರೆಸ್ಟ್ ಮಾಡೋರು ಯಾರು ಅವ್ರನ್ನ ಅನ್ನೋ ಪ್ರಶ್ನೆ ಕೇಳಬಹುದು. ಆದ್ರೆ ಕಾನೂನಲ್ಲಿ ಅವ್ರ ಹೆಸರನ್ನು ತರ್ತಾ ಇದ್ದಾರೆ. ಪ್ರಾಕ್ಟಿಕಲಿ ಪಾಸಿಬಲ್, ಲಾಜಿಕಲಿ ನೋಡಿದಾಗ ಸುಮಾರು ಅಡಚಣೆ ಇದೆ, ಸುಲಭ ಇಲ್ಲ. ಬಟ್ ಸದ್ಯಕ್ಕೆ ಪಿಎಂ ಮೇಲೆ ಯಾವುದೇ ಕ್ರಿಮಿನಲ್ ಆರೋಪ ಇಲ್ಲ. ಗುಜರಾತ್ ಗಲಭೆ ಟೈಮ್ನಲ್ಲಿ ಇವರು ಗಲಭೆಗೆ ಸೈಲೆಂಟ್ ಆಗಿ ಸಪೋರ್ಟ್ ಮಾಡಿದ್ರು ಆರೋಪ ಅವಾಗ ಮಾಡಲಾಗಿತ್ತು. ಆದರೆ ಕೋರ್ಟ್ ಅದನ್ನ ತೆಗೆದುಹಾಕಿದೆ. ಅದಕ್ಕೆ ಆ ಥರದ್ದೆಲ್ಲ ಆರೋಪ ಮಾಡಕ್ ಸಾಕ್ಷ್ಯ ಇಲ್ಲ ಅಂತ. ಹಾಗಾಗಿ ಮೋದಿ ಅವರಿಗೆ ಸದ್ಯಕ್ಕಂತ ಯಾವುದೇ ಥ್ರೆಟ್ ಇಲ್ಲ. ಆದರೆ ಮೋದಿ ಅವರ ಸುತ್ತ ಇರೋ 28 ಮಂತ್ರಿಗಳ ಮೇಲೆ ಕ್ರಿಮಿನಲ್ ಆರೋಪ ಇದೆ. 71 ಮಂತ್ರಿಗಳ ಪೈಕಿ 28 ಮಂತ್ರಿಗಳು, ಅಂದ್ರೆ 39% ಮಂತ್ರಿಗಳು ಗಂಭೀರ ಅಪರಾಧ ಪ್ರಕರಣಗಳನ್ನು ಫೇಸ್ ಮಾಡ್ತಿದ್ದಾರೆ. ಕೇಂದ್ರ ಗೃಹ ಇಲಾಖೆಯ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್, ಶಿಕ್ಷಣ ಇಲಾಖೆಯ ರಾಜ್ಯ ಖಾತೆ ಸಚಿವ ಸುಕಾಂತ ಮಜುಮ್ದಾರ್, ಪೆಟ್ರೋಲಿಯಂ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ, ಬುಡಕಟ್ಟು ವ್ಯವಹಾರಗಳ ಸಚಿವ ಜುವಾಲ್ ಓರಾಮ್, ಹೀಗೆ ಸಾಕಷ್ಟು ಮಂತ್ರಿಗಳು ಕ್ರಿಮಿನಲ್ ಪ್ರಕರಣಗಳನ್ನು ಫೇಸ್ ಮಾಡ್ತಿದ್ದಾರೆ. ಅದರಲ್ಲೂ ಶಂತನು ಠಾಕೂರ್ ಇವರು ಮೀನುಗಾರಿಕೆ ರಾಜ್ಯ ಸಚಿವ, ಹಾಗೆ ಸುಕಾಂತ ಮಜುಮ್ದಾರ್ ಆಗಲೇ ಹೇಳಿದ ಹಾಗೆ ಅವರು ಶಿಕ್ಷಣ ಖಾತೆ ರಾಜ್ಯ ಸಚಿವ. ಇವರು ಕೊಲೆ ಯತ್ನ ಆರೋಪಗಳನ್ನು ಕೂಡ ಫೇಸ್ ಮಾಡ್ತಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಸಿದ್ದು ಮಂತ್ರಿಗಳ ವಿಚಾರದಲ್ಲೂ ಕೂಡ ಹಿಂಗೆ ಇದೆ. 32 ಸಚಿವರ ಪೈಕಿ 24 ಸಚಿವರ ಮೇಲೆ ಘೋಷಿತ ಕ್ರಿಮಿನಲ್ ಕೇಸಸ್ ಇದಾವೆ. ಅದರಲ್ಲಿ ಕೆಲವರ ಮೇಲೆ ಗಂಭೀರ ಪ್ರಕರಣ ಇದಾವೆ. ಸಿದ್ದರಾಮಯ್ಯ ಅವರ ಕೇಸ್ ನಿಮಗೆ ಗೊತ್ತು. ಅದು ಬಿಟ್ಟರೆ ಸೆಕೆಂಡ್ ಮೋಸ್ಟ್ ಪವರ್ಫುಲ್ ಪರ್ಸನ್ ಇನ್ ಕರ್ನಾಟಕ ಗವರ್ಮೆಂಟ್ ಡಿ.ಕೆ. ಶಿವಕುಮಾರ್ ಮೇಲೂ ಆರೋಪ ಇದೆ. ಡಿ.ಕೆ ಮೇಲೆ 19 ಕೇಸ್ ಇದ್ದು 6 ಗಂಭೀರ ಪ್ರಕರಣ ಇದೆ. ಇವರು ಯಾವ ಲೆವೆಲ್ಗೆ ಇದ್ರ ಬಗ್ಗೆ ಹೇಳ್ಕೊಳ್ತಾರೆ ಅಂದ್ರೆ, ನನ್ನ ಮಗ ಲಾಯರ್ ಆಗಿ ಅವನೇನು ತಲೆ ಕೆಡಿಸ್ಕೊಳ್ಳೋದು ಬೇಡ, ನನ್ನ ಕೇಸೇ ಇದೆ, ನೋಡ್ಕೊಂಡಿದ್ರೆ ಅದೇ ತುಂಬಾ ಕರಿಯರ್ ಆಗ್ಬಿಡುತ್ತೆ, ಅಷ್ಟು ಕೇಸಸ್ ಇದಾವೆ ನನ್ನ ಮೇಲೆ ಅಂತ ಹೇಳಿದ್ರು ಅವರು ಮಾಧ್ಯಮಗಳ ಮುಂದೆ. ಸೊ ಅಷ್ಟು ಇವರೇ ಹೇಳ್ಕೊಂಡಿದ್ದಾರೆ ಅದನ್ನ. ಅದರಲ್ಲಿ ಫೋರ್ಜರಿ, ಸಾಕ್ಷ್ಯನಾಶ, ಲಂಚ ಸೇರಿ ಹಲವಾರು ಆರೋಪಗಳಿದಾವೆ. ಈ ಹಿಂದೆ ಮನಿ ಲಾಂಡ್ರಿಂಗ್ ಆರೋಪದ ಮೇಲೂ ಕೂಡ ಇವ್ರನ್ನ ಜೈಲಿಗೆ ಹಾಕಲಾಗಿತ್ತು. ಆಮೇಲೆ ಬೇಲ್ ಪಡ್ಕೊಂಡು ಹೊರಗೆ ಬಂದಿದ್ರು. ಹಾಗೆ ಸಚಿವ ಜಮೀರ್ ಅಹಮದ್ ಮೇಲೆ 5 ಕೇಸ್ ಇದ್ದು 6 ಗಂಭೀರ ಆರೋಪ ಇವೆ. ನಿರ್ಲಕ್ಷ್ಯದಿಂದ ಸಾವು, ಮಹಿಳೆಯ ಮೇಲೆ ಹಲ್ಲೆ, ಫೋರ್ಜರಿ ಇಂಥ ಆರೋಪಗಳಿದಾವೆ. ಎಚ್.ಕೆ. ಮುನಿಯಪ್ಪ ಮೇಲೂ ಕೂಡ 1 ಗಂಭೀರ ಆರೋಪ ಇದೆ. ಈಶ್ವರ್ ಖಂಡ್ರೆ ಮೇಲೆ 2 ಸೀರಿಯಸ್ ಆರೋಪ ಇದೆ. ಸುಧಾಕರ್ ಮೇಲೆ ಸುಧಾಕರ್ 4 ಗಂಭೀರ ಆರೋಪ ಇದೆ. ಪ್ರಿಯಾಂಕ್ ಖರ್ಗೆ, ಸಂತೋಷ್ ಲಾಡ್, ಎಂ.ಬಿ. ಪಾಟೀಲ್, ಎಸ್.ಆರ್. ಪಾಟೀಲ್, ಗೃಹ ಮಂತ್ರಿ ಜಿ. ಪರಮೇಶ್ವರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರ ಮೇಲೂ ಆರೋಪ ಇದೆ. ಆದರೆ 6 ಜನರ ಮೇಲೆ ಗಂಭೀರ ಪ್ರಕರಣ ಇಲ್ಲ. ಇವರು ಲಾಸ್ಟ್ 6 ಜನರ ಮೇಲೆ. ಸೊ ಸ್ನೇಹಿತರಲ್ಲಿ, ಆರೋಪಗಳ ಬಗ್ಗೆ ಬಂದಾಗ ಪಾಲಿಟಿಕ್ಸ್ ಅಲ್ಲಿರೋರು, ಪಬ್ಲಿಕ್ ಲೈಫ್ ಅಲ್ಲಿರೋದು ಸ್ವಲ್ಪ ಇದನ್ನ ಏನ್ ಹೇಳಿ ಪಿಂಚ್ ಆಫ್ ಸಾಲ್ಟ್ ಅಲ್ಲಿ ತಗೋಬೇಕು ಅಂತ ಹೇಳ್ತಾರಲ್ಲ, ಆ ತರ. ಹೇಗೆ ಅಂತ ಹೇಳಿದ್ರೆ, ಇದರ ಅರ್ಧಕ್ಕರ್ಧ ಪೊಲಿಟಿಕಲ್ ಕೇಸಸ್ ಇರ್ತವೆ. ಅದು ಕಾಂಗ್ರೆಸ್ನಲ್ಲಿರೋ ಸಚಿವರ ಮೇಲಿರೋ ಕೇಸಸ್ ಆದ್ರೂ ಅಷ್ಟೇ, ಬಿಜೆಪಿ ಅವ್ರ ಮೇಲೆ ಸಚಿವರ ಮೇಲಿರೋ ಕೇಸಸ್ ಆದ್ರೂ ಅಷ್ಟೇ. ಅದರಲ್ಲಿ ಏನಾಗುತ್ತೆ ಅಂದ್ರೆ, ಹೆಚ್ಚಿನ ಸಂದರ್ಭಗಳಲ್ಲಿ ರಿಯಲ್ ಕೇಸಸ್ ಇರ್ತವೆ. ಬಟ್ ಹೆಚ್ಚಿನ ಸಂದರ್ಭಗಳಲ್ಲಿ ಈ ಅವರು ರಾಜಕೀಯ ಕಾರ್ಯಕರ್ತರಾಗಿ ಸ್ಟ್ರೀಟ್ ಫೈಟರ್ಸ್ ಆಗಿರ್ತಾರಲ್ಲ, ಚಳುವಳಿಗಳನ್ನೆಲ್ಲ ಮಾಡ್ತಿರ್ತಾರಲ್ಲ, ಆ ಟೈಮ್ನಲ್ಲಿ ಅವರಿಗೆ ನಾನಾ ತರ ಕೇಸ್ ಹಾಕಿ ಫಿಟ್ ಮಾಡಿ ಕೂರಿಸ್ತಿರ್ತಾರೆ. ಆಡಳಿತದಲ್ಲಿರೋ ಪಕ್ಷಗಳು ವಿರೋಧ ಪಕ್ಷದಲ್ಲಿದ್ದಾಗ ಇವ್ರನ್ನ ಮಾಡಿರ್ತಾರೆ. ಬಟ್ ಕೇಸ್ ಕಂಟಿನ್ಯೂ ಆಗಿರುತ್ತೆ. ಅದು ಬಿಜೆಪಿಲಿರೋ ಸುಮಾರು ಲೀಡರ್ಗಳಿಗೂ ಅನ್ವಯ ಆಗುತ್ತೆ, ಕಾಂಗ್ರೆಸ್ನಲ್ಲಿರೋ ಸುಮಾರು ಲೀಡರ್ಗಳಿಗೂ ಅನ್ವಯ ಆಗುತ್ತೆ. ಅರ್ಧಕ್ಕರ್ಧ ಕೇಸಸ್ ಈ ತರದೇ ಇರ್ತವೆ. ಸೊ ಅದನ್ನ ಕೂಡ ಮಂಡಲ್ ಇಟ್ಕೋಬೇಕು. ಈ ಆರೋಪಗಳೆಲ್ಲ ಬಂದ ತಕ್ಷಣ ಇವರೆಲ್ಲ ತೀರಾ ನೀಚ್ ಕೆಲಸ ಮಾಡ್ಕೊಂಡೇ ಬಂದಿದ್ದಾರೆ ಎಲ್ಲರೂ ಅಂತ ಅಲ್ಲ. ಕೆಲವ್ರ ಮೇಲೆ ಇದು ಪೊಲಿಟಿಕಲಿ ಮೋಟಿವೇಟೆಡ್, ಹಾಕು ಕೇಸ್ ಫಿಟ್ ಮಾಡೋ, ನೀವು ಒಂಚೂರು ತಲೆ ಬಿಸಿ ಮಾಡೋಣ ಅನ್ನೋ ಥರದಲ್ಲೂ ಕೂಡ ಕೇಸಸ್ ಆಗಿರುತ್ತೆ. ಏನ್ ಹೇಳ್ತಾ ಇದೀವಿ, 2 ಪಾರ್ಟಿಯ ರಾಜಕಾರಣಿಗಳ ಮೇಲಿರೋ ಕೇಸ್ಗಳಲ್ಲಿ ಅರ್ಧಕ್ಕರ್ಧ ಈ ತರ ಕೇಸ್ಗಳು ಇದಾವೆ. ಹಾಗಂತ ಗಂಭೀರ ಸೀರಿಯಸ್ ಕೇಸಸ್ ಇಲ್ಲ ಅಂತಿಲ್ಲ. ಅದರಲ್ಲಿ ಒಂದಷ್ಟು ಸೀರಿಯಸ್ ಕೇಸಸ್ ಕೂಡ ಇದಾವೆ. ಸೊ ಬಂದಿರೋ ಎಲ್ಲ ಆರೋಪವೂ ಕೂಡ ಇವರು ಅಪರಾಧ ಮಾಡಿಬಿಟ್ಟಿದ್ದಾರೆ ಅಂತ ಅಲ್ಲ. ಪಾಲಿಟಿಕ್ಸ್, ಭಾರತದ ಪಾಲಿಟಿಕ್ಸ್ ಅಷ್ಟು ಸ್ಟ್ರೇಟ್ ಫಾರ್ವರ್ಡ್ ಇಲ್ಲ. ಸೊ ಇಲ್ಲಿ ಬಕ್ಸೋಕ್ಕೋಸ್ಕರ ಹಾಕಿರೋ ಕೇಸಸ್ ಕೂಡ ದೊಡ್ಡ ಪ್ರಮಾಣದಲ್ಲೇ ಇದಾವೆ. ಆದ್ರೆ ಈಗ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ, ಅದರಲ್ಲೂ ಕೂಡ ಅಮಿತ್ ಶಾ ಬಹಳ ಇಂಟ್ರೆಸ್ಟ್ ಕೊಟ್ಟು ಜಾರಿಗೆ ತರ್ತಾ ಇರುವಂತಹ ಈ ಕಾಯ್ದೆ, ಈ ಮಸೂದೆ ಕಾಯ್ದೆಯಾಗಿ ಜಾರಿಗೆ ಬಂದಾಗ ತುಂಬಾ ಜನರ ಆಂಗ್ಸೈಟಿ ಜಾಸ್ತಿ ಆಗುತ್ತೆ. ಇವ್ರದೆಲ್ಲ ಈ ಆರೋಪಗಳಿರೋರ್ದೆಲ್ಲ, ತನಿಖೆ ಫೇಸ್ ಮಾಡ್ತಿರೋರ್ದೆಲ್ಲ. ಯಾಕಂದ್ರೆ ಮಂತ್ರಿಗಳು, ಸಿಎಂಗಳು ಜೈಲಿಗೆ ಹೋಯ್ತು 30 ದಿನ ಆಯ್ತು ಅಂದ್ರೆ ಆಟೋಮ್ಯಾಟಿಕಲಿ ಅವರ ಸ್ಥಾನ ಕಿತ್ಕೊಂಡು ಹೋಗುತ್ತೆ. ಅದರಿಂದ ದೊಡ್ಡ ಪಲ್ಲಟಗಳು ಉಂಟಾಗುತ್ತೆ ರಾಜಕೀಯದಲ್ಲಿ.
ಜಾತಿ ರಾಜಕೀಯ, ಪಕ್ಷದ ಆಂತರಿಕ ರಾಜಕೀಯ ಎಲ್ಲದೂ ಉಲ್ಟಾ ಪಲ್ಟಾ ಆಗುತ್ತೆ ಕ್ಯಾಲ್ಕುಲೇಷನ್. ಆದ್ರೆ ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ಸಣ್ಣ ಪುಟ್ಟ ಕ್ರಿಮಿನಲ್ ಕೇಸ್ ಇದ್ದ ತಕ್ಷಣ ಇದೆಲ್ಲ ಆಗೋದಿಲ್ಲ. ಹೊಸ ಬಿಲ್ ಪ್ರಕಾರ ಕನಿಷ್ಠ 5 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ವಿಧಿಸಬಹುದಾದ ಕೇಸಲ್ಲಿ 30 ದಿನ ಜೈಲಲ್ಲಿ ಕಳೆದಾಗ ಬಂಧಿಸಲ್ಪಟ್ರೆ ಅವಾಗ ಆಗೋದು. ಸೊ ಈ ಪುಡಿ ಕೇಸ್ಗಳಿದಾವಲ್ಲ, ಪೊಲಿಟಿಕಲ್ ಮೋಟಿವೇಶನ್ ಕೊಟ್ಟು ಹಾಕೋ ಪುಡಿ ಕೇಸ್ಗಳು, ಅವುಗಳಲ್ಲೆಲ್ಲ ಇದು ಅಷ್ಟು ಪರಿಣಾಮ ಬೀರಲ್ಲ. ಅದು ಕೂಡ ಮೈಂಡಲ್ಲಿರಲಿ. ಜೊತೆಗೆ ಸಿನಿಮಾ ಸ್ಟೈಲ್ನಲ್ಲಿ ಬಂದು ಹೊತ್ಕೊಂಡು ಹೋಗೋಕ್ಕಾಗಲ್ಲ. ನಾವು ನಿನ್ನೆ ಕೂಡ ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ ಈ ಫಸ್ಟ್ ವಿಡಿಯೋದಲ್ಲೂ ಕೂಡ. ಅಂದರೆ ಈ ಆ್ಯಕ್ಟನ್ನು, ಈ ಕಾಯ್ದೆಯನ್ನು ಎಕ್ಸ್ಪ್ಲೇನ್ ಮಾಡೋ ರಿಪೋರ್ಟಲ್ಲೂ ಕೂಡ ಹೇಳಿದ್ವಿ. ಪ್ರೊಸೀಜರ್ ಇದೆ. CM PM ಎಲ್ಲ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳನ್ನ ಬಂದಿಸೋಕೆ ರಾಜ್ಯಪಾಲರಿಂದ ಪರ್ಮಿಷನ್ ತಗೋಬೇಕು, ಒಂದ್ಸಲಿ ತನಿಖೆಗೆ ತಗೋಬೇಕು, ಆಮೇಲೆ ವಿಚಾರಣೆಗೆ ತಗೋಬೇಕು. ಅಂದರೆ ಕೇಸ್ ಹಾಕೋಕ್ಕೊಂದ್ಸಲಿ ತಗೋಬೇಕು, ಪ್ರಾಸಿಕ್ಯೂಷನ್ಗೆ ವಿಚಾರಣೆಗೂ ಆಮೇಲೆ ತಗೋಬೇಕು. PM ಅವರನ್ನ ಬಂಧಿಸಬೇಕು ಅಂದ್ರೂ ಕೂಡ ಸೇಮ್ ಅಗೇನ್, ಫಸ್ಟ್ ಕೇಸ್ ಹಾಕಕ್ಕೇನೆ ಒಂದ್ಸಲಿ ಪರ್ಮಿಷನ್ ತಗೋಬೇಕು, ವಿಚಾರಣೆಗೆ ಇನ್ನೊಂದ್ಸಲಿ ತಗೋಬೇಕು, ಅದರಲ್ಲಿ ಸಾಕ್ಷ್ಯ ಸಿಕ್ಕಿದ್ರೆ ಆಮೇಲೆ ಅರೆಸ್ಟ್ ವಿಚಾರ. ಹಾಗೆ ಮಂತ್ರಿಗಳು, MLAಗಳು, MP ಗಳು ಅಂದ್ರೂ ಕೂಡ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗಳೆಲ್ಲ ಇದಾವೆ. ಸೊ ವಿಶೇಷವಾದ ಒಂದಷ್ಟು ಕಾಮನ್ ಮ್ಯಾನ್ಗಿಂತ ಎಕ್ಸ್ಟ್ರಾ ಲೇಯರ್ ಆಫ್ ಪ್ರೊಟೆಕ್ಷನ್ ಇವರಿಗಿರುತ್ತೆ. ಹೀಗಾಗಿ ಇಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ಸದ್ಯ ಈ ಮಸೂದೆಯನ್ನ ಜಂಟಿ ಸಂಸದೀಯ ಸಮಿತಿ ಕಳಿಸಿದ್ದಾರೆ. ಅಲ್ಲಿ ಏನ್ ರೆಕಮೆಂಡೇಶನ್ ಬರುತ್ತೆ, ಏನ್ ತಿದ್ದುಪಡಿ ಆಗುತ್ತೆ, ಏನ್ ಚೇಂಜಸ್ ಆಗುತ್ತೆ ಅನ್ನೋ ಕುತೂಹಲ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.